ನಾವೆಲ್ಲವ ಅಂದರೆ ನಾವೆಲ್ಲ ಅಂದರೆ ನಾನು ರಿಷಿ ಅಣ್ಣ ಕಮಲಿ ನಿಂಗಿ ಶಂಭು ಎಲ್ಲರೂ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಕಮಲಿ ಬರೋಕ್ಕಿಲ್ಲ. ಮಂಗಳಮ್ಮ, ಹಾಗೆ ಹೇಳಿದ್ರೆ ಹೇಗೆ? ಕಮಲಿ ಅವರೇ ಇಲ್ಲ ಅಂದ್ರೆ ಅದೆಂತ ಟ್ರಿಪ್ಪು? ಇಲ್ಲ ಕಣಪ್ಪ, ಕಮಲಿ ಬರೋಕ್ಕಿಲ್ಲ. ಮಂಗಳಮ್ಮ, ರಿಷಿ ಸರ್ ಬತ್ತಿರೋದೇ ಕಮಲಿ ಬತ್ತವಳೆ ಅಂತ ಅಲ್ಲೂರ ಸರ್? ಅವ್ವ, ಇಲ್ಲಿಗೆ ಬಂದಾಗಿನಿಂದ ನಾನು ಎಲ್ಲೂ ಹೋಗಿ ಬಂದಿಲ್ಲ. ಈಗ ರಜಾ ಆಯ್ತಲ್ಲ, ಪ್ಲೀಸ್ ಅವ್ವ. ಅದ್ಯೋ ನನ್ನ ಇರ್ಲಿ ಕಮಲಿ, ನೀನು ಹೋಗಂಗಿಲ್ಲ ಆತಯ. ಗೌರಿ, ಕಮಲಿ ಏನು ಚಿಕ್ಕ ಮಗುನ? ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಹೋಗಿ ಬರ್ಲಿ ಬಿಡು. ನೀವು ಸುಮ್ಕಿರ್ರಿ, ನಿಮ್ಗೆ ಅರ್ಥ ಆಗಕ್ಕಿಲ್ಲ. ರಜಾ ಇದ್ರೆ ಮಲ್ಲೆ ಕುಂತ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಕುಂದಾಪುರ ಗಂಟ ನಾನು ಅವಳ ಕಳ್ಸಕ್ಕಿಲ್ಲ. ಮಂಗಳಮ್ಮ ನೋಡಿ, ಗೌರಿ, ಈ ಸಿನಾಗೆ ನೀವು ನನಗೆ ಸಮಾಧಾನ ಮಾಡಕ್ ಬರಬೇಡಿ. ಕಮಲಿ ಟ್ರಿಪ್ ಹೋಗೋದ್ರಲ್ಲಿ ಏನು ತಪ್ಪಿದೆ? ಅವಳಿಗೆ ಅಪಾಯ ಐತೆ ಕಣ್ರಿ. ಅವಳನ್ನ ಆಟ ದೂರ ಕಳಿಸಿ ನಾನಿಲ್ಲಿ ನೆಮ್ಮದಿಯಾಗಿರಕ್ಕೆ ಆಗಕ್ಕಿಲ್ಲ. ಅಯ್ಯೋ ಗೌರಿ, ಅಪಾಯ ಅಂತ ಅನ್ಕೊಂಡ್ರೆ ಮಗಳನ್ನ ಮನೇಲೆ ಕೂರ್ಸ್ಕೊಂಡಿರ್ಬೇಕಾಗುತ್ತಷ್ಟೇ. ನೀನೇ ಹೇಳ್ತಾ ಇದ್ದಲ್ಲ, ಮಾರವ ಮೇಲೆ ಭಾರ ಹಾಕಿ ಮುಂದೆ ನಡೀತಿದ್ದೀನಿ ಅಂತ. ಅಮ್ಮ ಆತಂಕದಿಂದ ಅವಳು ಸಂತೋಷನ ಕಿತ್ಕೊಳ್ಳೋದು ಸರಿಯಲ್ಲ ಗೌರಿ. ಆದ್ರೂ ನನಗೆ ಸಾಲ ದಿಗ್ಲಾಯ್ತೈತೆ ಕಣ್ರಿ. ಭಯ ಯಾಕೆ? ಕಮಲಿ ಜೊತೆ ಋಷಿ ಇದ್ದಾನಲ್ಲ, ಅವ್ನು ನೋಡ್ಕೊಳ್ತಾನೆ. ನಾನೇ ನಿನ್ನ ಪ್ರೀತಿ ಮಾಡಿದಾಗ ಒಟ್ಟಿಗೆ ಇರೋದಕ್ಕೆ ಸಮಯ ಹುಡುಕ್ತಾ ಇರ್ಲಿಲ್ವಾ? ಎಲ್ಲೆಲ್ಲೋ ಸುತ್ತಾಡಿದ್ದೀವಿ. ಪಾಪ ಇವರು ಹೋಗಿ ಬರ್ಲಿ ಬಿಡು. ನಗ್ತಾ ಇದೆಯಾ? ನನ್ನ ಹೆಂಡತಿ ನಗ್ತಾ ಇದ್ದಾಳೆ ಅಂದ್ರೆ ಟ್ರಿಪ್ಪಿಗೆ ಓಕೆ ಅಲ್ವಾ? ಕಮಲಿ ಬತ್ತಾಳೆ, ಕಮಲಿ ಬತ್ತಾಳೆ. God, I cannot tolerate this cheap morals, ಅಮ್ಮಮ್ಮ. ನನ್ನ ನೋಡಿದ್ರೆ ಭಯ ಪಡ್ತಿದ್ದವರು ಈಗ ನನ್ನನ್ನೇ ಆಡ್ಕೋತಿದ್ದಾರೆ. ನಾನು ಏನೇ ಹೇಳಿದ್ರು ಮಾಮ್ ಕೂಡ ಅರ್ಥನೇ ಮಾಡ್ಕೋತಿಲ್ಲ. ನಾನು ಟ್ರಿಪ್ಗೆ ಹೋಗಲ್ಲ ಅಂದ್ರೆ ಕಂಪೆಲ್ ಮಾಡ್ತಿದ್ದಾರೆ ಅಮ್ಮಮ್ಮ. ನೀನು ಹೋಗ್ಬೇಕು ಬೇಬಿ. ಅಮ್ಮಮ್ಮ, ಹೌದು, ನೀನು ಹೋಗಬೇಕು ಅಷ್ಟೇ. ಫ್ರೆಂಡ್ಸ್ಗಳನ್ನ ಯಾವತ್ತೂ ಹತ್ರ ಇಟ್ಕೋಬೇಕು. ಅದೇ ಶತ್ರುಗಳನ್ನ ಇನ್ನೂ ಹತ್ರ ಇಟ್ಕೋಬೇಕು. ಅವರಿಂದ ನೀನು ದೂರ ಆದಷ್ಟು ಅವ್ರನ್ನ ಹೊಡೆಯೋದು ಕಷ್ಟ ಆಗುತ್ತೆ ಬೇಬಿ. ನೀನು ಟ್ರಿಪ್ ಮಿಸ್ ಮಾಡ್ಕೋಬೇಡ, ಹೋಗುತ್ತ. ಬಟ್ ಅಮ್ಮಮ್ಮ, ಟೀಮ್ ಜೊತೆ ನಾನು ಇರೋಕ್ಕಾಗಲ್ಲ. ದಿಸ್ ಸೋ ಇರಿಟೇಟಿಂಗ್. ನನ್ನ ಬೇಬಿ ಹೀಗೆ ಹೇಳ್ತಿದ್ದಾಳ? ಬೇಬಿ, ನಾವು ಸೆಟ್ ಆಗದೆ ಇರೋ ಪರಿಸರದಲ್ಲಿ ಇದ್ದೀವಿ ಅಂದಾಗ ಏನು ಮಾಡಬೇಕು ಗೊತ್ತಾ? ಮೊದಲು ಅಲ್ಲಿ ರೂಲ್ಸ್ಗಳು ಏನಿದೆ ಅಂತ ಒಪ್ಕೋಬೇಕು. ಯಾರು ಏನೇ ಮಾತಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರಬೇಕು. ನಿಧಾನವಾಗಿ ನೀನು ಅವ್ರ ಹತ್ರ ಕ್ಲೋಸ್ ಆಗ್ತಾ ಹೋಗಬೇಕು. ಆಮೇಲೆ ನಿನ್ನ ಆಟನ ತೋರಿಸ್ಬೇಕು. ಬೇಬಿ, ನೀನು ಈ ಕಾಮಿನಿ ಮೊಮ್ಮಗಳು ಬೇಬಿ. ಇಂಥ ಚಿಲ್ಲರೆ ಜನಗಳಿಗೆಲ್ಲ ನೀನು ಭಯ ಪಡಬಾರ್ದು. ಅವರಿಗಿಂತ ನೀನು ಇನ್ನೂ ಜಾಸ್ತಿ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡು. ರಿಷಿ ಜೊತೆ ನೀನಿನ್ನೂ ಹತ್ರ ಆಗು. ಆ ಕಮಲಿಯಿಂದ ರಿಷಿನ ದೂರ ಮಾಡು. ಹೋಗು, ಟ್ರಿಪ್ನ ಮಿಸ್ ಮಾಡ್ಕೋಬೇಡ.
ಎಂಜಾಯ್ ಮಾಡ್ಕೊಂಡು ಬಾ. ಹೋಗು ಬೇಬಿ. ಒಳಗ್ ಬರುವಾಗ ರೂಮ್ ಬಾಗಿಲು ತಟ್ಟಿ ಬರ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ವಾ ನಿನ್ಗೆ? ಕೂಗ್ಬೇಡಿ. ನಾನು ಬಾಗ್ಲು ತೆಟ್ಬೇಕು ಅಂತಾನೆ ಬಂದೆ. ಯಾವಾಗ್ಲೂ ಬಾಗ್ಲಾಕ ತಿಂದವರು ಇವತ್ತು ತೆಕ್ಕೊಂಡಿರ್ತೀರ ಅಂತ ನಂಗೇನು ಗೊತ್ತು. ತಟ್ಟುಮ ಅಂತ ಬಂದಾಗ ಅದಾಗೆ ಓಪನ್ ಆಯ್ತು. ತಂಗವ್ವ, ನೀನೇನಿಲ್ಲಿ? ನಿಮ್ಮ ಅಜ್ಜಿ ಜೊತೆನೇ ಇರುಮ ಅಂತ ಬಂದ. ನಿಂಗೂ ಇಲ್ಲಿಗೆ ಊಟ ತಕೊಂಬರ್ಲಾ? ಬೇಬಿ, ನೀನು ಯಾರಿಂದಾನು ಟ್ರಿಪ್ನ ಹಾಳು ಮಾಡ್ಕೋಬೇಡ. ನೀನು ಖಂಡಿತ ಹೋಗಿ ಬರಬೇಕು. ಓಕೆ? ಪರವಾಗಿಲ್ವೇ, ಅಜ್ಜಿ ಒಳ್ಳೆ ಉಪದೇಶಗಳನ್ನೇ ಕೊಡ್ತಾವ್ರೆ. ಅಮ್ಮಮ್ಮ, ನಾನು ಆಮೇಲೆ ಬರ್ತೀನಿ. ಥ್ಯಾಂಕ್ ಯು ಕಾಮಿನಿ ಅವರೇ. ಅನಿಕಾ ನಿಮ್ಮ ಮಾತನ್ನ ಮೀರಕ್ಕಿಲ್ಲ. ತಕೊಳ್ಳಿ, ಊಟ ಮಾಡಿ. ಬೇಡ, ತಗೊಂಡು ಹೋಗೆ. ಹೋಗೇನಾ? ನಾನು ನೋಡಿದ್ರೆ ನಿಮಗೆ ಏಟೆಲ್ಲ ಮರ್ವಾದೆ ಕೊಟ್ಟು ಮಾತಾಡಿಸ್ತೀನಿ. ನೀವು ನೋಡಿದ್ರೆ ಹಿಂಗಂತಿರಲ್ಲ. ತಕೊಳ್ಳಿ. ಎಷ್ಟೇ ಕೊಬ್ಬು ನಿನಗೆ? ನನ್ನ ಕೈ ಮುಟ್ತೀಯಾ? ಅಲ್ವಾ? ಈಟೋನ್ ಕೊಳ್ಕಾಗಿರೋರ್ನ ಮುಟ್ಟದ್ನಲ್ಲ, ನಂಗೆ ಬುದ್ಧಿ ಇಲ್ಲ ಬುಡಿ. ಈಟಿನ ಬರೀ ಮನ್ಸಷ್ಟೇ ಕೊಳೆ ಇತ್ತು, ಈಗ ದೇಹನೂ ಕೊಳೆ ಆಗೋಗೈತೆ. ತಿಂಗಳಾಗ್ತಾ ಬಂದಿರ್ಬೇಕಲ್ಲ ನೀವೀ ಬಟ್ಟೆ ಬದಲಾಯಿಸ್ದೆ. ಅದು ಈ ಕೋಣೆಯಾಗೆ ಇದ್ದೀರಾ ಪಾಪ. ಇವತ್ತಲ್ಲ ನಾಳೆ ಬದಲಾಯ್ತೀರಾ ಅಂತ ನಾನು ನೋಡ್ತಾನೆ ಇವ್ನಿ. ನಿಮ್ಮ ಅಹಂಕಾರ ಕಮ್ಮಿ ಆಗಂಗೆ ಕಾಣಿಸ್ತಿಲ್ಲ. ಅದ್ಯಾಕೆ ಎಲ್ರೂ ಯಾಕೂ ಆಟೋನ್ ದ್ವೇಷ ಕಟ್ಕೊಂಡು ಬದುಕ್ತಿದ್ದೀರಾ? ಇದರಿಂದ ನಿಮ್ಗೇನ್ ತಾನೇ ಸಿಗ್ತೈತೆ? ಏಯ್, ನಾನು ಕಾಮಿನಿ ದೇವಿ ಕಣೆ. ನಾನು ಯಾರಿಗೂ ತಲೆ ತಗ್ಸಲ್ಲ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿಮಗೆ ಬುದ್ಧಿ ಹೇಳೋ ಪರಿಸ್ಥಿತಿ ಬಂದೈತೆ. ನಾನೇನು ಮಾಡಲಿ? ಹೇಳ್ತೀನಿ, ತಿಳ್ಕೊಳ್ಳಿ. ಹಣದಿಂದೆ ಹೋದವರು ಯಾವತ್ತೂ ಯಾರು ನೆಮ್ಮದಿಯಾಗಿ ಜೀವನ ನಡೆಸಿಲ್ಲ. ಈಗಾಗಲೇ ಮುಕ್ಕಾಲು ಬದುಕನ್ನ ಮುಗಿಸ್ಬಿಟ್ರಿ ನೀವು. ನೆಮ್ಮದಿಯಾಗಿ ಒಂದಿನ ಇದ್ದೀರಾ? ಈ ಅಹಂಕಾರ, ಅಸೂಯೆ, ದ್ವೇಷ ಇದನ್ನೆಲ್ಲ ಬಿಟ್ಟು ಬದುಕಿದ್ರೆ ನೆಮ್ಮದಿಯಾಗಿರ್ತೀರ. ಇಲ್ಲ ಅಂದ್ರೆ ಈ ಕೋಣೆಯಾಗೆ ಕೊಳಿಬೇಕಾಯ್ತೈತೆ. ಊಟ ಮಾಡಿ. ಹಳ್ಳಿಲಿ ಏನು ಗತಿ ಇಲ್ಲದೆ ಬಿದ್ದಿದ್ದ ಅನಾಥೆ ನೀನು. ಇವತ್ತು ಈ ಕಾಮಿನಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂತೇನೆ ನಿನಗೆ? ಆಗ್ಲಿ, ನಿನ್ನ ಬಾಯಿನ ಪರ್ಮನೆಂಟ್ ಆಗಿ ಮುಚ್ಚಿಸ್ತೀನಿ ಕಣೆ. ನೋಡ್ತಾ ಹತ್ರ ಬರ್ತಾ ಇದೆ. ಕಮಲಿ ಅವರೇ, ಈ ಕಲರ್ ಚೆನ್ನಾಗಿದೆ ಅಲ್ವಾ? ಹೀಗೆ ಕೇಳಿದ್ರೆ ಯಾರಾದರೂ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಕಮಲಿ ಅವರೇ, ನಾನು ನಿಮ್ಗೇನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಗೊತ್ತು. ಕಮಲಿ ಅವರೇ, ನೀವು ನನಗೋಸ್ಕರ ಏನು ತಂದಿದ್ದೀರಾ ಅಂತ ನಂಗೆ ಗೊತ್ತು ಸರ್. ಏನು? ಅದನ್ನ ಕೈಯಾಗೆ ಮಾಡ್ಕೊಂಡಿದ್ದೀರಲ್ಲ, ಅದು ನನಗೋಸ್ಕರನೇ ತಾನೆ? ಹ್ಞೂ ಕಮಲಿ ಅವರೇ, ನಿಮಗೋಸ್ಕರನೇ. ಇಷ್ಟ ಆಯ್ತಾ? ನೀವು ಕೊಡ್ಸೋದನ್ನ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ ಸರ್? ಇದನ್ನ ಹಾಕೊಂಡ್ರೆ ನೀವು ಹೇಗೆ ಕಾಣ್ತೀರಾ ಅಂತ ನಾನು ನೋಡಬೇಕು. ಅದಕ್ಕೇನಂತೆ, ಹಾಕತ್ತೀನಿ. ತಗೊಳ್ಳಿ, ಇದನ್ನ ಹಾಕೊಂಬನ್ನಿ. ತಗೊಳ್ಳಿ ಕಮಲಿ ಅವರೇ, ತಗೊಳ್ಳಿ. ಲೋ ಅಣ್ಣ, ಏನು ಅಣ್ಣ ಒಬ್ಬೊಬ್ಬನೇ ಮಾತಾಡ್ತಿದ್ಯಾ?
ಒಬ್ಬೊಬ್ನೇ ಅಲ್ಲ ರಚನಾ, ಅವನು ಕಮಲಿ ಜೊತೆ ಮಾತಾಡ್ತಿರ್ತಾನೆ, ಆದ್ರೆ ಅವಳು ನಮಗ್ ಕಾಣಿಸಲ್ಲ ಅಷ್ಟೇ ಅಲ್ವಾ ರಿಷಿ? ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡು ನೀವು ನನ್ನ ರೆಕ್ಸ್ ಅದೆಲ್ಲ ಇಟ್ಕೊಂಬೇಡಿ. ಏಯ್ ಏನು ಇದು? ಮುಟ್ಟಿದ್ರೆ ಅಷ್ಟೇ, ಇದು ನಮ್ಮವ್ರಿಗೆ. ಅಂದ್ರೆ ಅಂದ್ರೆ ಅಂತ ನಮ್ಮವ್ರು ಅಂದ್ರೆ ಗೊತ್ತಾಗಲ್ವಾ? ಓ ಕಮಲಿಗ ಅದಕ್ಕೆ ನೋಡಿದ್ರಾ? ನೋಡಿದ್ರು ಅದಕ್ಕೆ ಒಂದ್ಸರಿ ಆದ್ರೂ ನನ್ಗೋಸ್ಕರ ಕೊಂದೇ ಬಿಡ್ತೀನಿ ಇವಾಗ, ನನಗೋಸ್ಕರ ಹಿಂಗೋಸ್ಕರ ಅಂದ್ರೆ. ಓಕೆ ಓಕೆ ಕೊಡ್ಸಿದ್ಯಾ, ಆದ್ರೆ ಇಷ್ಟೊಂದು ಚೆನ್ನಾಗಿರೋದು ಅದ್ ಹೇಗೋ ನಿನ್ ಸೆಲೆಕ್ಷನ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಸುಮ್ನೆನಾ? ಸೆಲೆಕ್ಷನ್ ಅಲ್ಲಿ ಮಾಸ್ಟರ್ ನಾವು. ಹಾ ನಿನ್ ಸೆಲೆಕ್ಷನ್ ಏನೋ ಸೂಪರ್ ಆಗಿದೆ, ಆದ್ರೆ ಕಮಲಿ ಸೆಲೆಕ್ಷನ್ ಸ್ವಲ್ಪ ವೀಕ್. ಅದಕ್ಕೆ ನೀವು ಅವಳ ಜೊತೆ ಸೇರ್ಕೊಂಡು ಆಡ್ಕೊಂಬೇಡಿ, ನಿಮ್ಗೆ ಶೋಭೆ ಅಲ್ಲ. ತಗೊಳ್ಳಿ. ನನಗೇನ ರಿಷಿ? ಇಲ್ಲ, ಮಡಚ್ಕೊಡಿ. ತೆಗಿಯೋದೇನೋ ತೆಗೆದುಬಿಟ್ಟೆ, ಆದ್ರೆ ಮಡ್ಸಕ್ ಗೊತ್ತಾಗ್ತಿಲ್ಲ. ಅದಕ್ಕೆ ಕೊಡಿಲ್ ನಾನು ಮಾಡ್ತೀನಿ. ಏಯ್ ನೀನ್ ಮುಟ್ಬೇಡ, ಕೊಡು. ಏನು ನಿಂದು? ಅಯ್ಯೋ ಜಗಳ ಆಡಬೇಡಿ ಈಗ. ಏನು ಇಷ್ಟೊತ್ತಾದ್ರೂ ಇನ್ನೂ ಮಲಗಲಿಲ್ವಾ? ಏನೋ ಮಾತುಕತೆ ನಡೀತಾ ಇದೆ. ಅಮ್ಮ, ನಾಳೆ ನಾವೆಲ್ಲ ಕುಂದಾಪುರಕ್ಕೆ ಟ್ರಿಪ್ಗೆ ಹೋಗ್ತಾ ಇದೀವಲ್ಲಮ್ಮ. ನಾನು ಹೇಳೋಣ ಅಂತ ಬಂದೆ, ಬಟ್ ನೀವು ಹೆಡ್ಡೇಕ್ ಅಂತ ಮಲಗಿದ್ರಿ. ಸೊ ನಾವೆಲ್ಲ ಅಂದ್ರೆ? ಅಯ್ಯೋ ನಾನಲ್ಲ ಅತ್ತೆ, ನಾನು, ರಚನಾ ಮತ್ತೆ ಅವಳ ಫ್ರೆಂಡ್ಸು. ಕಮಲಿ? ಹೇ ಆಫ್ಕೋರ್ಸ್ ಮಾ, ಕಮಲಿ ಇಲ್ಲ ಅಂದ್ರೆ ಹೇಗೆ? ಕಮಲಿ ಅವರು ಬರಲ್ಲ ಅಂತ ಅನ್ಕೊಂಡ್ರಮ್ಮ ನೀವು? ಅವ್ರ ಮೇಲೆ ನಿಮ್ಗೆ ಅಂತ ಕಾಳಜಿ, ವಾವ್ ಸೂಪರ್ ಮಾ, ಐ ಜಸ್ಟ್ ಲವ್ ಇಟ್. ಅದಕ್ಕೆ ಎಲ್ಲ ಬಟ್ಟೆ ಬೇಗ ಅರ್ಜೆಂಟಾಗಿ ಮರ್ಚ್ಕೊಡ್ಬೇಕು. ಹೆಲೋ ಕಮಲಿ ಅವರೇ, ಬೆಳಗಾಯ್ತು ಎದ್ದೇಳಿ. ಕಮಲಿ ಅವರೇ ಎದ್ದೇಳಿ, ಬೆಳಗಾಯ್ತು. ಹೆಲೋ ಕಮಲಿ ಅವರೇ, ಬೆಳಗಾಯ್ತು ಎದ್ದೇಳಿ. ಗುಡ್ ಮಾರ್ನಿಂಗ್ ರಿಷಿ ಸರ್. ಗುಡ್ ಮಾರ್ನಿಂಗ್ ಕಮಲಿ ಅವರೇ. ಕಮಲಿ ಅದ್ ಯಾಕವ ಕಿರ್ಚ್ಕೋತಾ ಇದ್ಯಾ? ಅಯ್ಯೋ ಸಾರ್ ನೀವಾ? ನಾನೇ ನಿಂಗೆ ನಿನ್ನ ನೋಡಿ ಭಯನೇ ಆಗೋಯ್ತು. ಮುಖ ತೊಳ್ಕೊಂಡು ಬರೋದಲ್ವಾ? ಅಯ್ಯೋ ಸರ್, ಮುಖ ತೊಳ್ಕೊಂಡ್ ಬಂದಿದ್ರೆ ಇನ್ನೂ ಭಯ ಆಗ್ತಿತ್ತು. ಸರ್ ಏನ್ ಸರ್ ನೀವ್ ಈಟೋತಲ್ಲಿ? ಇನ್ಯಾಕ್ ಕಮ್ಲಿ, ನಿನ್ನ ನೋಡಕ್ ಬಂದವ್ರೆ. ರಿಷಿ ಸರ್, ಇವಳು ರಾತ್ರಿ ಪೂರ್ತಿ ಎಂತ ಕಾಟ ಕೊಟ್ಲು ಗೊತ್ತಾ? ಪ್ರತಿ 5 ನಿಮಿಷಕ್ಕೂ ನಿಂಗೆ ಟೈಮ್ ಆಯ್ತಲ್ಲ ಅಂತ ಫೋನ್ ನೋಡ್ತಾನೆ ಇದ್ಲು. ನಿಮ್ಮಿಬ್ರು ಪ್ರೇಮ ಪುರಾಣದಾಗೆ ಬಲಿಯಾಗಿರೋಳು ನಾನೇ. ಕಮ್ಲಿ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಸರ್. ಬೆಳಗಿನ ಜಾವ 3ಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟವಳೆ. ನಾನೇ ಈಗೆದ್ದಿದ್ದು. ಸರಿ ನೀವಿಬ್ರು ಮಾತಾಡ್ಕೊತಾ ಇರಿ, ನಾನು ಈಗಲೇ ರೆಡಿಯಾಗಿ ಬರ್ತೀನಿ. ನನ್ನ ವಾಯ್ಸಲ್ಲೇ ಅಲಾರಮ್ಮ? ಹ್ಞೂ ಸರ್. ನಿಮ್ಮ ಫೋನಾಗೆ ನನ್ನ ವಾಯ್ಸ್ ಇಲ್ವಾ ಸರ್? ಇಲ್ಲ, ಹೇಗಿದ್ರು ಲೈಫ್ ಲಾಂಗ್ ನಿಮ್ಮ ವಾಯ್ಸೇ ಅಲ್ವಾ ಅಲಾರಮ್ಮು? ರಿಷಿ ಅವರೇ ಎದೇಳಿ, ಎದೇಳಿ ಏನು ಅಂದ್ರೆ ಅಂತ ನೀವೇ ಹೇಳ್ಬೇಕಲ್ವಾ?
ಕಮಲಿಯವರೇ, ನಿಮಗೋಸ್ಕರ ಏನೋ ತಂದೀನಿ. ಟ್ರಿಪ್ಗೆ ನೀವು ಈ ಡ್ರೆಸ್ನೇ ಹಾಕೋಬೇಕು, ಓಕೆ? ನನ್ನ ರಾಜ್ಕುಮಾರಿ ಹೇಗೆ ಕಾಣ್ತಾಳೆ ಅಂತ ನಾನು ನೋಡಬೇಕು. ಸರಿ ಸರ್. ಸರಿ, ನಾನೇನಾರು ಈಗ ಹೋಗಲಿಲ್ಲ ಅಂದರೆ ಅಣ್ಣ ಅಣ್ಣ ಲೋ ಅಣ್ಣ ಅಣ್ಣ. ಏನಮ್ಮ ರಚನಾ ಅದು? ಬಾಯ್ ಬಾಯ್. ಏನಮ್ಮ ಏನು ಪ್ರಾಬ್ಲಮ್ಮು? ನೋಡಿ ಅಪ್ಪ, ಈ ಅಣ್ಣ ನನ್ನ ಫೋನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಎವ್ರಿ 10 ಮಿನಿಟ್ಸ್ ಅಲ್ರಾಮ್ ರಿಂಗ್ ಆಗೋ ಥರ ಸೆಟ್ ಮಾಡಿಟ್ಟಿದ್ದಾನೆ. ನಂಗೆ ಸರಿಯಾಗಿ ನಿದ್ರೆನೇ ಬರಲಿಲ್ಲ. ಎಲ್ಲಿ ಎದ್ದೇಳಲ್ವೋ, ಲೇಟ್ ಆಗುತ್ತೋ ಅಂತ ಹಾಗೆ ಮಾಡಿದಾನೆ ಅನ್ಸುತ್ತೆ. ಆಹಾ, ಅದಕ್ಕೆ ಅದ್ರ ಬದಲು ಅವನೇ ಬಂದು ಎಬ್ಸ್ಬೋದಿತ್ತು ತಾನೆ. ಏನ್ ರಚನಾ, ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರೀತಿದ್ದೆ? ಹೇ, ನಿನ್ನಲ್ಲ ಅಣ್ಣ, ರಿಷಿ ಅಣ್ಣನ್ ಕರೆದಿದ್ದು. ಋಷಿಯಲ್ಲಿ ನಾನು ಹುಡುಕ್ತಿದ್ದೀನಮ್ಮ, ಕಾಣ್ತಿಲ್ಲ. ಫಸ್ಟ್ ಟೈಮ್ ಕಮಲಿ ಜೊತೆ ಈ ತರ ಟ್ರಿಪ್ ಹೋಗ್ತಿದ್ದಾನಲ್ಲ, ಅದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ಅವನ ಎಕ್ಸೈಟ್ಮೆಂಟ್ ಅಲ್ಲಿ ನನ್ನ ಎಂಜಾಯ್ಮೆಂಟ್ ಹಾಳಾಗ್ದಿದ್ರೆ ಸಾಕು. ರಚನಾ, ಎಂಜಾಯ್ಮೆಂಟ್ ಅಂತ ಅನ್ಕೊಂಡು ಸೇಫ್ಟಿ ಇಲ್ದಿರೋ ಜಾಗಕ್ಕೆಲ್ಲ ಹೋಗಬೇಡಿ. ಇಲ್ಲ ಅಮ್ಮ. ಮುಖ್ಯವಾಗಿ ಋಷಿನ ನೋಡ್ಕೊ. ಯೂಶಲಿ ರಿಷಿ ಅಣ್ಣಂಗೆ ನೀನೇ ತಾನೇ ಹೇಳ್ತಾ ಇದ್ದಿದ್ದು ರಚನೆ ನೋಡ್ಕೊ ಅಂತ. ಇವಾಗೇನು ಉಲ್ಟಾ ಕೇಸು? ಎಲ್ಲ ಉಲ್ಟಾನೇ ನಡೀತಿದ್ಯಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ಆ ಕಮಲಿ ಋಷಿಗೆ ಹತ್ರ ಆಗೋಕೆ ನೋಡ್ತಾಳೆ. ನೀನು ಋಷಿನ ಬಿಡ್ಬೇಡ. ಅಮ್ಮ, ನಾನು ಇದೀನಲ್ಲ, ಯು ಡೋಂಟ್ ವರಿ. ಋಷಿ ಎಲ್ಲೋದ? ಓಹೋ, ಹೊಸ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ಯಾ? ಏನ್ ಕಾಮಿನಿ ಅವರೇ, ಬಾಗ್ಲಿಂದ ಇನ್ಕಿ ಯಾರನ್ನ ಕದ್ದು ಮುಚ್ಚಿ ನೋಡ್ತಿರಂಗೈತೆ. ಓ, ಚಿಟ್ಕೆ ಆಟ ಆಡ್ತಿದ್ದೀರಾ? ಯಾವುದನ್ನು ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ತಾನು ಬುದ್ಧಿ ಬಿಡಲ್ವಂತೆ. ಹಾಗಾಯ್ತು ನಿಂದು. ಓ, ನಾಯಿ ಅಂತಿದ್ದೀರಾ? ನಿಮಗೆ ಗೊತ್ತಿರ್ಬೇಕಲ್ಲ, ನಾಯಿಗಿಂತ ನಿಯತ್ತಿನ ಪ್ರಾಣಿ ಬೇರೆ ಯಾವುದೂ ಇಲ್ಲ ಅಂತವ. ನಾನು ನಿಮ್ಮ ಥರ ನರಿ ಅಲ್ಲ ಕಾಮಿನಿ ಅವರೇ. ತಿಂದಿದ ಮನೆಗೆ ದ್ರೋಹ ಮಾಡೋ ಬುದ್ಧಿ ನನಗೆ 7 ಜನ್ಮಕ್ಕೂ ಬರೋಕ್ಕಿಲ್ಲ. ಆಹಾಹಾ, ಇಡೀ ಮನೆನೇ ನಿನ್ನ ಕೈ ಕೆಳಗೆ ಹಾಕ್ಕೊಂಡು ಕೂತಿದ್ಯಲ್ಲ, ಇನ್ನೇನೇ ಬೇಕು ನಿನಗೆ? ಜನರನ್ನ ಗೆಲ್ಲಕ್ಕೆ ಅಧಿಕಾರ ಬೇಕು ಅನ್ನೋದು ನಿಮ್ಮ ವಾದ, ಅಕ್ರೆ ಇದ್ರೆ ಸಾಕು ಅನ್ನೋದು ನನ್ನ ವಾದ. ಮಹಾಜನ್ ಮನೆ ಹೆಣ್ಮಗ್ಳಾಗಿ ನೀವಿಂಗ್ ನಡ್ಕತಿದ್ದೀರಾ ಅಂದರೆ ನನಗೆ ದಿಟ್ಟವಾಗ್ಲೂ ನೀವು ಈ ಮನೆಯವರ ಅನ್ನೋದು ಡೌಟು. ಏಯ್, ಅತಿಯಾಗಿ ಮಾತಾಡಬೇಡ, ಹೋಗ್ತಾ ಇರು ಒಂದೇ. ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ, ನೀವು ನಮ್ಮ ಜೊತೆ ಬರ್ಬೋದು. ಹೋಗೆ. ಸರಿ, ನಿಮ್ಗಿಷ್ಟ ಇಲ್ಲ ಅಂದರೆ ಬಿಡಿ.